Good evening, everyone. Shubha Sayankala. ಇವತ್ತಿನ ದಿನ ನಾವು ಟ್ರಯಾಂಗಲ್ಸ್ ಚಾಪ್ಟರ್ ನ ನೋಡ್ಕೊಳ್ಳೋಣ. ಟ್ರಯಾಂಗಲ್ಸ್ ಚಾಪ್ಟರ್ ಅಲ್ಲಿ ಏನೇನ್ ಕಲ್ತಿದ್ದೀರಾ? ಟ್ರಯಾಂಗಲ್ಸ್ ಶೇಪ್, ಸೈಜ್, ಆಂಗಲ್ಸ್ ಇದನ್ನೆಲ್ಲ ನೋಡಿದೀರಾ. ಟ್ರಯಾಂಗಲ್ಸ್ ಹ್ಯಾವ್ 3 sides, 3 vertices. ಸೊ ಈಗ ಏನ್ ಕಲಿತೀವಿ ಅಂದ್ರೆ, ವಿ ಆರ್ ಕಂಪೇರಿಂಗ್ ಆರ್ we will be taking 2 figures and we will be studying with respect to those 2 triangles. 2 triangles ಅಥವಾ 3 triangles ಈ ತರ ತಗೊಂಡು ಆ 2 triangles ಅಥವಾ 3 ಎಷ್ಟು triangles ತಗೊಳ್ತೇವಲ್ಲ ಆ triangles ಮಧ್ಯೆ ಇರೋ ಸಿಮಿಲಾರಿಟೀಸ್ ಅಂದ್ರೆ ಅದು ಹೇಗಿದೆ, ಯಾವ ತರ ಇದೆ, ಅದು ಈಕ್ವಲ್ ಇದೆಯಾ ಅಥವಾ ಒಂದೇ ತರ ಇದೆಯಾ, ಹೇಗಿದೆ ಅನ್ನೋದರ ಮುಖಾಂತರ ನಾವು ಅದನ್ನ ಏನ್ ಕರಿತೀವಿ ಅನ್ನೋದನ್ನೆಲ್ಲ ಕಲಿಯೋಣ ಈ ಚಾಪ್ಟರ್ ಅಲ್ಲಿ. ಓಕೆನಾ? ಅದಲ್ಲದೆ ಅದ್ರ ಮೇಲೆ ಇರೋ ಒಂದಷ್ಟು ಎಕ್ಸಾಂಪಲ್ಸ್ ಅಥವಾ ಪ್ರಾಪರ್ಟೀಸ್ ಏನ್ ಹೇಳ್ತೀವೋ ಅದನ್ನ ನೋಡ್ಕೊಳ್ಳೋಣ ಈ ಚಾಪ್ಟರ್ ಅಲ್ಲಿ. ನಾವ್ ಏನ್ ಕಲ್ತಿದೀವಿ ಹಿಂದಿನ ಕ್ಲಾಸ್ ಅಲ್ಲಿ ಅಂದ್ರೆ ಪ್ರೀವಿಯಸ್ ಇಯರ್ ಅಂತಂದ್ರೆ, 2 figures are congruent if they are of same shape and size. Congruent ಅಂತ ಅಂದ್ರೆ ಅದನ್ನ 2 ಫಿಗರ್ ಮಧ್ಯ ನಾವು ಕಂಪ್ಯಾರಿಸನ್ ಮಾಡಿ ಹೇಳ್ತೀವಿ. ಅಂದ್ರೆ ಎಕ್ಸಾಂಪಲ್, ಈಗ ನಾನು ಒಂದು ಪೆಂಟಗಾನ್ ತಗೊಳ್ತೀನಿ. ಪೆಂಟಗಾನ್ ಹ್ಯಾವ್ 5 sides. ಓಕೆನಾ? ಸೊ ಸೇಮ್ ಶೇಪ್ ಇದೆ, ಒಂದೇ ಸೈಜ್ ಇದೆ ಅಂದ್ರೆ ಅದನ್ನ ಕಾಂಗ್ರಿಯಂಟ್ ಅಂತ ಹೇಳ್ತೀವಿ. ಸೊ ಇದು ಎ ಆದ್ರೆ ಇದು ಬಿ ಅಂತ ಇಟ್ಕೊಂಡ್ರೆ ವಿ ಸೇ ಎ ಇಸ್ ಕಾಂಗ್ರಿಯಂಟ್ ಟು ಬಿ. ಓಕೆನಾ? ಇದು ಕಾಂಗ್ರಿಯನ್ಸಿ ಸಿಂಬಲ್ ಆಗಿರತ್ತೆ. ಸೊ ಎ ಇಸ್ ಕಾಂಗ್ರಿಯಂಟ್ ಟು ಬಿ ಅಂತ ಹೇಳಿದ್ರೆ ಇದ್ರದ್ದು ಈಗ ಎ ಬಿ ಸಿ ಡಿ ಇ ಅಂತ ನಾನು ವರ್ಟಿಸಸ್ ನ ನೇಮ್ ಮಾಡ್ತೀನಿ. ಇಲ್ಲಿ ಯೂಶಲಿ ಕ್ಯಾಪಿಟಲ್ ಲೆಟರ್ಸ್ ಇಂದ ಮಾಡ್ತೀವಿ, ನಾನು ಸ್ಮಾಲ್ ಲೆಟರ್ಸ್ ಅಲ್ಲಿ ಬರಿತಾ ಇದ್ದೀನಿ. ಪಿ ಕ್ಯೂ ಆರ್ ಎಸ್ ಟಿ. ಸೊ ಎ ಬಿ ಸಿ ಡಿ ಇ ಪಿ ಕ್ಯೂ ಆರ್ ಎಸ್ ಟಿ ಪೆಂಟಗಾನ್ಸ್ ಸೇಮ್ ಶೇಪ್ ಸೇಮ್ ಸೈಜ್ ಅಲ್ಲಿ ಇದ್ರೆ ನಾವು ಪೆಂಟಗಾನ್ ಎ ಮತ್ತೆ ಪೆಂಟಗಾನ್ ಬಿ ಕಾಂಗ್ರೆಂಟ್ ಇದೆ, ಒಂದೇ ತರ ಇದೆ ಅಂತ ಹೇಳ್ತೀವಿ. ಸೊ 2 ಸರ್ಕಲ್ಸ್ ಆಫ್ ಸೇಮ್ ರೇಡಿಯೈ ಆರ್ ಕಾಂಗ್ರಿಯಂಟ್ ಅಂತ ಹೇಳ್ತಿದ್ದಾರೆ. ಸೊ ಇದು ಫಸ್ಟ್ ಒನ್ಗೆ 2 ಸರ್ಕಲ್ಸ್. ರೇಡಿಯೈ ಅಂದ್ರೆ ಏನು? ಎರಡು ಸರ್ಕಲ್ದು ರೇಡಿಯಸ್ಗೆ ರೇಡಿಯೈ ಅಂತ ಪ್ಲೂರಲ್ ಫಾರ್ಮ್. ಬಹುವಚನದಲ್ಲಿ ನಾವು ರೇಡಿಯೈ ಅಂತ ಕರಿತೀವಿ, ಏಕವಚನದಲ್ಲಿ ರೇಡಿಯಸ್ ಅಂತ ಹೇಳ್ತೀವಿ. ಸೊ ಇದು 1 ಸೆಂಟಿಮೀಟರ್ ಅಂತ ಇದ್ರೆ ನೆಕ್ಸ್ಟ್ ಇನ್ನೊಂದು ಸರ್ಕಲ್ ಕೂಡ 1 ಸೆಂಟಿಮೀಟರ್ ಆದ್ರೆ ಸೊ ಇದು ಪಿ, ಸರ್ಕಲ್ ಪಿ, ಇದು ಸರ್ಕಲ್ ಕ್ಯೂ ಅಂತ ಹೇಳ್ತೀವಿ. ಇದು 2 ಕಾಂಗ್ರಿಯಂಟ್ ಇದೆ ಅಂತ ಹೇಳ್ತೀವಿ. ಓಕೆನಾ? ನೆಕ್ಸ್ಟ್ 2 ಸ್ಕ್ವೇರ್ಸ್ ಆಫ್ ಸೇಮ್ ಸೈಡ್ಸ್ ಆರ್ ಕಾಂಗ್ರಿಯಂಟ್ ಅಂದ್ರೆ ಏನರ್ಥ? ವರ್ಟಿಸಸ್ ಯಾವತ್ತು ಕ್ಯಾಪಿಟಲ್ ಲೆಟರ್ಸ್ ಮಾಡ್ಬೇಕು. ಎಕ್ಸಾಂಪಲ್ ಹೇಳ್ಕೊಡೋದಕ್ಕೆ ಮಾತ್ರ ನಾನು ಸ್ಮಾಲ್ ಲೆಟರ್ಸ್ ಮಾಡಿದ್ದೀನಿ. ಇ ಎಫ್ ಜಿ ಹೆಚ್ ಅಂತ ಬರ್ಕೊಳ್ತೀನಿ. ಯೂಶಲಿ ನೇಮ್ ಮಾಡುವಾಗ ಕಂಟಿನ್ಯೂಸ್ ಒಂದ್ ಕ್ಲಾಕ್ ವೈಸ್ ಇಲ್ಲ ಆಂಟಿ ಕ್ಲಾಕ್ ವೈಸ್ ಅಂದ್ರೆ ಈ ತರ
ಅಥವಾ ಈ ತರ ನಾವು ಕಂಟಿನ್ಯೂಸ್ ನೇಮಿಂಗ್ ಮಾಡ್ತೀವಿ, ಸುಲಭ ಆಗತ್ತೆ. ಒಂದು ರೂಲ್ ಕೂಡ ಅದೇ ತರ ಫಾಲೋ ಮಾಡಿದ್ರೆ ಒಳ್ಳೇದು ಅನ್ನೋದು ತರ ಹೇಳುತ್ತೆ. ಯಾಕೆ ಅಂತಂದ್ರೆ ನಿಮ್ಗೆ ನೇಮಿಂಗ್ ನೀವು ಈಸಿ ಮಾಡಿದಷ್ಟು ನಿಮ್ ಸೊಲ್ಯೂಷನ್ಸ್ ಈಸಿ ಆಗಿರುತ್ತೆ ಅನ್ನೋ ಕಾರಣಕ್ಕೆ. ಓಕೆನಾ? ಸೊ ಇಲ್ಲಿ ಸ್ಕ್ವೇರ್ 1 ಇಸ್ ಕಾಂಗ್ರಿಯಂಟ್ ಟು ಸ್ಕ್ವೇರ್ 2 ಸೇಮ್ ಇದೆ ಅಂತ. ಇದು ಸೇಮ್ ಇದೆ ಅನ್ನೋದಕ್ಕೆ ಈ ತರ ಹಾಕ್ಬೇಕು. ರೆಗ್ಯುಲರ್ ಪಾಲಿಗಾನ್ ತಗೊಂಡ್ರೆ ಸರಿ, ಪಾಲಿಗಾನ್ ಅಂದ್ರೆ ಜಾಸ್ತಿ ಸೈಡ್ಸ್ ಇರೋದಕ್ಕೆ ಪಾಲಿಗಾನ್ ಅಂತ ಹೇಳ್ತಾರೆ. ಓಕೆನಾ? ಟೂ ಸ್ಕ್ವೇರ್ಸ್ ಆಫ್ ಸೇಮ್ sides are congruent. Next, if two triangles ABC and PQ are congruent under the correspondence, ABC triangle, ನಾನು ಸಿಮಿಲರ್ ಮಾಡ್ಲಿಲ್ಲ, ಮ್ಯಾಮ್ ಏನೇನೋ ಡ್ರಾಯಿಂಗ್ ಮಾಡಿದ್ದಾರೆ ಅಂತ ಅನ್ಕೋಬೇಡಿ. ಬರೆಯೋದು ಸ್ವಲ್ಪ ಈ ತರ ಕಷ್ಟ ಆಗೋದ್ರಿಂದ ಅದು ನೀಟಾಗಿ ಬರಲ್ಲ, ಕ್ಷಮಿಸಿ. ಓಕೆನಾ? ಓಕೆ, ಈಗ ಇಲ್ಲೇನ್ ಹೇಳಿದೆ, ಎ ಕಾಂಗ್ರಿಯಂಟ್ ಟು ಪಿ ಅಂತ. ಇದು ವರ್ಟಿಸಸ್. ಬಿ ಟು ಕ್ಯೂ, ಬಿ ಇದು ಕ್ಯೂಗೆ ಕಾಂಗ್ರಿಯಂಟ್ ಇದೆ. ಸಿ ಇದು ಆರ್ ಗೆ ಕಾಂಗ್ರಿಯಂಟ್ ಇದೆ, ಸಿಂಬಾಲಿಕಲಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಈಗ ಇದು ವರ್ಟೆಕ್ಸ್ ತೋರಿಸ್ತಾ ಇದೆ, ಎ ಬಿ. ಓಕೆನಾ? ಇದು ಈಗ ಫಾರ್ ಎಕ್ಸಾಂಪಲ್ ನಾವ್ ಎರಡು ಕೈಗಳನ್ನ ಹೀಗ್ ಮಾಡಿದ್ರೆ ಒಂದೇ ಕೈ ತರ ಕಾಣಿಸುತ್ತಲ್ಲ, ಅಂದ್ರೆ ಅದು ಕಾಂಗ್ರಿಯಂಟ್ ಇದೆ ಅಂತ ಅರ್ಥ. ಅಂದ್ರೆ ನಾನೀಗ ಈ ಟ್ರಯಾಂಗಲ್ 1 ಅನ್ನ ಟ್ರಯಾಂಗಲ್ 2 ಮೇಲೆ ಈ ತರ ಜೋಡಿಸಿದ್ರೆ ಎ ಕಾಂಗ್ರಿಯಂಟ್ ಟು ಪಿ, ಬಿ ಕಾಂಗ್ರಿಯಂಟ್ ಟು ಕ್ಯೂ, ಸಿ ಕಾಂಗ್ರಿಯಂಟ್ ಟು ಆರ್ ಅಂತ. ಈ ತ್ರಿಭುಜ ಏನ್ ಬರುತ್ತೆ, ಎರಡು ತ್ರಿಭುಜ ಜಾಯಿನ್ ಮಾಡಿದ್ರೆ ಅದು ಒಂದೇ ಕಾಣುತ್ತೆ, ಅದಕ್ಕೆ ನಾವು ಕಾಂಗ್ರಿಯನ್ಸಿ ಅಂತ ಹೇಳೋದು. ಓಕೆನಾ? ಸೊ ಈ ತರ ಇದೆ ಕಾಂಗ್ರಿಯನ್ಸಿ ಅಂತ ಅಂದ್ರೆ. ನೆಕ್ಸ್ಟ್ ನೋಡೋಣ ಈ ಕಾಂಗ್ರಿಯನ್ಸಿಯಲ್ಲಿ ಯಾವ್ಯಾವ ತರ ಇದೆ ಅಂತ. ಟ್ರಯಾಂಗಲ್ ಅಲ್ಲಿ ಮೂರು ಸೈಡ್ಸ್ ಸೇಮ್ ಸಿಮಿಲರ್ ಇದ್ರೆ, ಎರಡು ಇದ್ರ ಮಧ್ಯ ಇದ್ರೆ ಮಾತ್ರ ಕಾಂಗ್ರಿಯಂಟ್ ಅಂತ ಅಲ್ಲ, ಒಂದಷ್ಟು ರೂಲ್ಸ್ ಇದೆ. ನಾವ್ ಏನೇನಿದೆ ಅಂತ ನೋಡ್ಕೊಂಡ್ ಬರೋಣ. ಇಫ್ ಟೂ ಸೈಡ್ಸ್ and the included angle of one triangle are equal to two sides and the included angle of the other triangle, then the two triangles are congruent. SAS congruence rule ಅಂತ ತೋರಿಸಿದ್ದಾರೆ. So two sides and the included angle of one triangle. ಈಗ ಎರಡು ಟ್ರಯಾಂಗಲ್ ಅನ್ನ ನಾನು ಡ್ರಾ ಮಾಡ್ತೀನಿ. ತೊಟ್ಟಗಾಯ್ತಲ್ಲ, ಸ್ವಲ್ಪ ನೀಟಾಗಿ ಮಾಡೋಣ. ಆಗಿಂದ ಬೆಟರ್ ಇದೆ. ಓಕೆ, ನೇಮ್ ಮಾಡ್ತೀನಿ. ಎ ಬಿ ಸಿ ಡಿ ಇ ಎಫ್. ಓಕೆನಾ? ಇದು ಈಕ್ವಲ್ ಇದೆ, ಇದು ಇದೆ, ಈ ಆಂಗಲ್, ಈ ಆಂಗಲ್. ಸೊ ಈ ತರ ಇದ್ರ ನಾವ್ ಏನ್ ಸ್ಟೇಟ್ಮೆಂಟ್ ಇದ್ರ ರೆಫರೆನ್ಸ್ ಇಮೇಜ್ ಈ ತರ ಇದೆ. ಟೂ ಸೈಡ್ಸ್. ಸೊ ಇಲ್ಲಿ
ಸೈಡ್ ಎ ಬಿ ಇದನ್ನ ನಾವು ಒಂದು ಡ್ಯಾಶ್ ಮುಖಾಂತರ ತಿಳಿಸ್ತೀವಿ, ಯಾಕೆಂದ್ರೆ ಅದು ಲೈನ್ ಸೆಗ್ಮೆಂಟ್ ಅಂತ ಆಗತ್ತೆ. ಓಕೆನಾ? ಸೊ ಎ ಬಿ ಇಸ್ ಈಕ್ವಲ್ ಟು ಸೈಡ್ ಡಿ ಇ. ಇದು ಈ ಡೆಫಿನೇಷನ್ ಅಲ್ಲಿ ಹೇಳ್ತಾ ಇರೋದು. ಇನ್ನೊಂದು ಎ ಸಿ ಸೈಡ್ ಈಸ್ ಈಕ್ವಲ್ ಟು ಡಿ ಎಫ್. ಇದು ಇನ್ನೊಂದು ಸೈಡ್ ತೋರಿಸ್ತೆ ಈಗ ಈ ಡಯಾಗ್ರಾಮ್ ಪ್ರಕಾರ ಏನೇನ್ ಈಕ್ವಲ್ ಇದೆ ಅಂತ. ಇನ್ನೊಂದು ಇದಿದೆಯಲ್ಲ ಈ ಆಂಗಲ್ ಸೇಮ್ ಇದೆ. ಸೊ ಆಂಗಲ್ ಎ is equal to angle D. ಸೊ ಇದೊಂದು ಸೈಡ್, ಇದೊಂದು ಸೈಡ್, ಈ ಸೈಡ್, ಈ ಸೈಡ್, ಈ ಆಂಗಲ್ ಈಕ್ವಲ್ ಇದ್ರೆ, ಇನ್ ಕೇಸ್ ಎರಡು ಟ್ರಯಾಂಗಲ್ ತಗೊಂಡಾಗ ಇದನ್ನ ಕಾಂಗ್ರಿಯಂಟ್ ಅಂತ ಹೇಳ್ತೀವಿ. ಅಂದ್ರೆ ಟ್ರಯಾಂಗಲ್ ಎ ಬಿ ಸಿ is congruent to triangle DEF. ಯಾವ ರೂಲ್ ಅಲ್ಲಿ? ಸೈಡ್ ಆಂಗಲ್ ಸೈಡ್ ಕಾಂಗ್ರಿಯನ್ಸಿ ಅಂತ ಹೇಳ್ತೀವಿ. ಗೊತ್ತಾಯ್ತಾ? ಇದೆಲ್ಲಾನು ಈ ಡಯಾಗ್ರಾಮ್ ಹೇಗಿದೆಯೋ ಅದ್ರ ಅನುಸಾರ ನಾನು ಹೇಳ್ತಾ ಇದ್ದೀನಿ, ಅದ್ರ ಪ್ರಕಾರ ನಾನು ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ಎ ಬಿ ಮತ್ತೆ ಡಿಇ ಸೇಮ್ ಇದೆ ಅಂತ ಒಂದು ಲೈನ್ ಥ್ರೂ ಹೇಳಿದ್ದಾರೆ. ಎ ಸಿ ಡಿಇ ಸೇಮ್ ಇದೆ ಅಂತ 2 ಲೈನ್ಸ್ ಮಾರ್ಕ್ ಮಾಡಿ ಹೇಳಿದ್ದಾರೆ. ಆಂಗಲ್ ಎ ಮತ್ತೆ ಆಂಗಲ್ ಡಿ ಕೂಡ ಈಕ್ವಲ್ ಇದೆ ಅಂತ ಹೇಳಿದ್ದಾರೆ. ಸೊ ಸೈಡ್ ಆಂಗಲ್ ಸೈಡ್. ಸೊ ಇಫ್ 2 sides ಅಂಡ್ ದ ಇನ್ಕ್ಲೂಡೆಡ್ ಆಂಗಲ್ ಅಂದ್ರೆ ಎರಡು ಸೈಡ್ ಜಾಯಿನ್ ಆದಾಗ ಒಂದು ಆಂಗಲ್ ಕ್ರಿಯೇಟ್ ಆಗತ್ತಲ್ಲ, ಅದನ್ನ ಹೇಳಿದ್ದಾರೆ. 2 sides ಅಂಡ್ ದ ಇನ್ಕ್ಲೂಡೆಡ್ ಆಂಗಲ್ ಅಂತ ಆಫ್ ಒನ್ ಟ್ರಯಾಂಗಲ್ ಈಸ್ ಈಕ್ವಲ್ ಟು ದ 2 sides and the included triangle of the other triangle, then these 2 triangles are congruent ಅಂತ ಹೇಳ್ತೀವಿ. ಓಕೆನಾ? ಅರ್ಥ ಆಯ್ತಾ? ಸೈಡ್ ಆಂಗಲ್ ಸೈಡ್ ಕಾಂಗ್ರುಯೆನ್ಸಿ. ನೆಕ್ಸ್ಟ್, if 2 triangles PQR ಅಂತ ಇಟ್ಕೊಳ್ಳೋಣ. ಒಂದು ಟ್ರಯಾಂಗಲ್ ಹೋಗಿ ಐಸ್ ಕ್ರೀಮ್ ಶೇಪ್ ಕೋನ್ ಆಗ್ಬಿಟ್ಟಿದೆ. ಸ್ವಲ್ಪ ಚೇಂಜ್ ಮತ್ತೆ ಹಾಗೆ ಆಗ್ತದೆ. ಹೋಗ್ಲಿ ಬಿಡಿ. LMN. ಓಕೆ. ಇಫ್ 2 angles, ಇಲ್ಲಿ ಎರಡು ಆಂಗಲ್ ಸೇಮ್ ಇದೆ ಅಂತೆ, ಅಂಡ್ ಇನ್ಕ್ಲೂಡೆಡ್ ಸೈಡ್. ಓಕೆ, ಇನ್ಕ್ಲೂಡೆಡ್ ಸೈಡ್ ಅಂದ್ರೆ ಈ ಎರಡು ಆಂಗಲ್ ಆಗೋ ಒಂದು ಸೈಡ್ ಸಿಮಿಲರ್ ಸೈಡ್ ಇರುತ್ತಲ್ಲ ಅದಂತೆ. ಸೊ ಇಫ್ 2 angles and included side are equal, PQLM equal ಅಂತ. are equal to 2 angles and the included side of the other triangle, then the 2 triangles are congruent. Angle side angle. ಇಲ್ಲಿ ಏನ್ ಹೇಳಿದ್ದಾರೆ? ಆಂಗಲ್ P ಆಂಗಲ್ L ಗೆ ಈಕ್ವಲ್ ಇದೆ. 2 angles ಇದೆ. ಸೊ ಆಂಗಲ್ Q ಆಂಗಲ್ M ಗೆ ಈಕ್ವಲ್ ಇದೆ. ಸೊ ಸೈಡ್ PQ is the included side for angle P and angle Q. ಅದು ಸೈಡ್ LM ಗೆ ಈಕ್ವಲ್ ಇದೆ. ಸೊ ಹೀಗಿದ್ದಾಗ ಟ್ರಯಾಂಗಲ್ PQR is congruent to ಟ್ರಯಾಂಗಲ್ LMN. ಯಾವ ಕಾಂಗ್ರುಯೆನ್ಸಿ ಇದೆ? ಆಂಗಲ್ ಸೈಡ್ ಆಂಗಲ್ ಕಾಂಗ್ರುಯೆನ್ಸ್ ಇದೆ. ಸೊ ಆಂಗಲ್ ಸೈಡ್ ಆಂಗಲ್ ಕಾಂಗ್ರುಯೆನ್ಸ್ ರೂಲ್ ಅಲ್ಲಿ ಏನ್ ಹೇಳುತ್ತೆ? 2 angles and its included side of 2 triangles are same, then those 2 triangles are congruent through angle side angle congruence rule. ತುಂಬಾ ಕೇರ್ಫುಲ್ ಆಗಿರ್ಬೇಕು. ಎರಡು ಆಂಗಲ್, ಈಗ
ಸೊ ಈ ಟ್ರಯಾಂಗಲ್ ಹಾಗೂ ಈ ಟ್ರಯಾಂಗಲ್ ಅಲ್ಲಿ ಎರಡು ಆಂಗಲ್ ಇದೆ, ಒಂದಿಲ್ಲಿದೆ ಒಂದಿಲ್ಲಿದೆ. ಆ ಆಂಗಲ್ ಕ್ರಿಯೇಟ್ ಆಗಿರೋ ಸೈಡೇ ಆಗಿರ್ಬೇಕು. ಸೊ ಯಾವ್ದೋ ಒಂದ್ ಸೈಡ್ ಇನ್ಯಾವುದೋ ಎರಡು ಆಂಗಲ್ ತಗೊಳ್ಳೋ ಹಾಗಿಲ್ಲ. ಆಂಗಲ್ ಸೈಡ್ ಆಂಗಲ್ ಕಾಂಗ್ರುಯೆನ್ಸ್ಗೆ. ಓಕೆನಾ? ನೆಕ್ಸ್ಟ್ ನೋಡೋಣ. ಇಫ್ ಟೂ angles and one side of the triangle are equal to two angles and the corresponding side of the other triangle. ಯಾಕೆ ಅಲ್ಲಿ ಸ್ಪಷ್ಟವಾಗಿ ಹೇಳಿದೆ, ಆ ಲೈನ್ ಅಲ್ಲಿ ಆಗಿರೋ ಎರಡು ಆಂಗಲ್ ಅಂತ ಇದೇ ಕಾರಣ. DEF ಅಂತ ತಗೊಳ್ತೀನಿ. ಇಲ್ಲಿ LMN ಅಂತ ತಗೊಳ್ತೀನಿ. ಓಕೆ, ಈಗ ಇಲ್ಲಿ ಎರಡು ಟ್ರಯಾಂಗಲ್ದು ಇಲ್ಲಿ ಎರಡು ಟ್ರಯಾಂಗಲ್ ಇದೆ. ಇಲ್ಲಿ ಆಂಗಲ್ ಎನ್ ಗೆ ಆಂಗಲ್ ಡಿ ಸೇಮ್ ಕಾಣಿಸ್ತಾ ಇದೆ, ಅಂದ್ರೆ ಒಂದೇ ಲೈನ್ ಆಂಗಲ್ ಅಲ್ಲಿ. ಸೊ ಆಂಗಲ್ ಡಿ ಇಸ್ ಈಕ್ವಲ್ ಟು ಆಂಗಲ್ ಎನ್. ಓಕೆನಾ? ನೆಕ್ಸ್ಟ್ ನಮ್ಗೆ ಏನ್ ಸಿಮಿಲಾರಿಟಿ ತೋರಿಸ್ತಾ ಇದ್ದಾರೆ? ಎಫ್ ಮತ್ತೆ ಎಂ ಮಧ್ಯೆ ಸಿಮಿಲಾರಿಟೀಸ್ ಕಾಣ್ತಾ ಇದೆ. ಅಂದ್ರೆ ಆಂಗಲ್ ಎಫ್ ಇಸ್ ಈಕ್ವಲ್ ಟು ಆಂಗಲ್ ಎಂ ಬರುತ್ತೆ. ಹೌದಾ? ಈಗ ಇನ್ನೊಂದು ಸೈಡ್ ಕಾಮನ್ ಕಾಣಿಸ್ತಾ ಇದೆ. ಅಂದ್ರೆ ಇ ಎಫ್ ಸೈಡ್ ಇಸ್ ಈಕ್ವಲ್ ಟು ಎಲ್ ಎಂ ಅಂತ ಇದೆ. ನೀವು ಹಿಂದಿನ ಪಾಯಿಂಟ್ ಅಲ್ಲಿ ಏನ್ ಗಮನಿಸಿದೀರಾ? ಎರಡು ಆಂಗಲ್ ಮಧ್ಯ ಇರೋ ಸೈಡ್ ಅನ್ನೇ ನಾವು ತಗೊಂಡಿದೀವಿ. ಇಲ್ಲಿ ಎರಡು ಆಂಗಲ್ ಮತ್ತೆ ಇನ್ನೊಂದು ಸೈಡ್ ಅನ್ನ ತಗೊಂಡಿದೀವಿ. ಹೌದಾ? ಸೊ ಈ ರೂಲ್ ಪ್ರಕಾರ ಟ್ರಯಾಂಗಲ್ DEF is congruent to triangle LMN. ಯಾವ ರೂಲ್ ಪ್ರಕಾರ? ಆಂಗಲ್ ಆಂಗಲ್ ಸೈಡ್ ಕಾಂಗ್ರುಯೆನ್ಸ್ ರೂಲ್. ಈ ಆಂಗಲ್ ಸೈಡ್ ಆಂಗಲ್ಗೂ ಆಂಗಲ್ ಆಂಗಲ್ ಸೈಡ್ಗೂ ಏನ್ ವ್ಯತ್ಯಾಸ ಅಂತ ಹೇಳ್ತೀನಿ. ಓಕೆನಾ? ಆಂಗಲ್ ಆಂಗಲ್ ಸೈಡ್ಗೂ ಆಂಗಲ್ ಸೈಡ್ ಆಂಗಲ್ಗೂ ಫಸ್ಟ್ ಡಯಾಗ್ರಾಮ್ ಹೇಗಿರುತ್ತೆ ಆಂಗಲ್ ಆಂಗಲ್ ಸೈಡ್ ಅಲ್ಲಿ ಅಂತ? ಆಂಗಲ್ ಆಂಗಲ್ ಸೈಡ್ ಅಲ್ಲಿ ಈ ತರ ಡಯಾಗ್ರಾಮ್ ಇರುತ್ತೆ. ಅಂದ್ರೆ ಟೂ ಆಂಗಲ್ಸ್ ಅಂಡ್ ಒನ್ ಕರೆಸ್ಪಾಂಡಿಂಗ್ ಸೈಡ್. ಕರೆಸ್ಪಾಂಡಿಂಗ್ ಅಂದ್ರೆ ಏನು? ಹತ್ರ ಇರೋದು ಅಂತ ಆಯ್ತು. ಓಕೆನಾ? ಸೊ ನಿಯರ್ ಅಥವಾ ಹತ್ರ ಇರೋದಕ್ಕೆ, ಹತ್ತಿರ ಇರೋ ಆಂಗಲ್ಗೆ ನಾವು ಕರೆಸ್ಪಾಂಡಿಂಗ್ ಅಂತ ಹೇಳೋದು. ಆಂಗಲ್ ಸೈಡ್ ಆಂಗಲ್ ಅಲ್ಲಿ ಹೇಗಿರುತ್ತೆ? ಆಂಗಲ್ ಸೈಡ್ ಆಂಗಲ್. ಆಂಗಲ್ ಸೈಡ್ ಆಂಗಲ್. ಸೊ ಇಲ್ಲಿ ಎರಡು ಆಂಗಲ್ಸ್ and one included side.
ಒಂದು ಕರೆಸ್ಪಾಂಡಿಂಗ್ ಸೈಡ್ ಅಂತ ಬರೀಲಿಲ್ಲ ನಾನು, ಸಾರಿ. ಸೊ ಒನ್ ಇನ್ಕ್ಲೂಡೆಡ್ ಸೈಡ್ ಅಂದ್ರೆ ಒಂದು ಆಂಗಲ್ ಜೊತೆಗೇನೆ ಅಥವಾ ಆಂಗಲ್ ಮಧ್ಯ ಅಂತಾನೆ ಹೇಳ್ಬೋದು ಇನ್ಕ್ಲೂಡೆಡ್ ಅಂತ. ಈ ಸೈಡ್ ಇನ್ನ ಇಟ್ಕೊಂಡ್ರೆ ಅದು ಆಂಗಲ್ ಸೈಡ್ ಆಂಗಲ್ ಆಗತ್ತೆ. ಸೊ ಈ ಎರಡು ಟ್ರಯಾಂಗಲ್ ಒಂದೇ ತರ ಇದೆ ಅಂತ ಹೇಳೋದಕ್ಕೆ ಕಾಂಗ್ರುಯೆನ್ಸ್ ಅಂತ ಹೇಳೋದು. ಓಕೆನಾ? ಸೊ ಅದಕ್ಕೆ ದಿಸ್ ಈಸ್ ಕಾಂಗ್ರುಯೆಂಟ್ ಟು ದಿಸ್. ಕಾಂಗ್ರುಯೆನ್ಸ್ ಅಂದ್ರೆ ಒಂದೇ ತರ ಇರೋದು ಅಥವಾ ಸೇಮ್ ಅಂತ ಹೇಳ್ತೀವಲ್ಲ, ಅದಕ್ಕೆ ಒಂದು ಮ್ಯಾಥಮೆಟಿಕಲ್ ವರ್ಡ್ ಕಾಂಗ್ರುಯೆನ್ಸ್ ಅಂತ ಹೇಳ್ತೀವಿ. ಸೊ ಆಂಗಲ್ ಸೈಡ್ ಆಂಗಲ್ಗೂ ಆಂಗಲ್ ಸೈಡ್ಗೂ ವ್ಯತ್ಯಾಸ ಇದೆ. ಇದು ಮೇಜರ್ ಡಿಫ್ರೆನ್ಸ್ ಆಗಿದೆ, ನೋಟ್ ಮಾಡ್ಕೊಳ್ಳಿ. ಕನ್ಫ್ಯೂಷನ್ ಆಗೋದು ಬೇಡ. ನಿಮ್ಗೆ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಎರಡು ಆಂಗಲ್ ಒಂದು ಕರೆಸ್ಪಾಂಡಿಂಗ್ ಸೈಡ್ ಇದ್ರೆ ಅದು ಆಂಗಲ್ ಸೈಡ್ ಕಾಂಗ್ರುಯೆನ್ಸ್ ಆಗಿರುತ್ತೆ. ಎರಡು ಆಂಗಲ್ ಮಧ್ಯ ಇರೋ ಸೈಡ್ ಆಗಿದ್ರೆ ಅದು ಆಂಗಲ್ ಸೈಡ್ ಆಂಗಲ್ ಆಗುತ್ತೆ. ಓಕೆ, ನೆಕ್ಸ್ಟ್ ಪಾಯಿಂಟ್, angles opposite to equal sides of triangle are equal ಅಂತ. ಸೈಡ್ opposite to equal angles of a triangle are equal. ಇದು ಒಂದಕ್ಕೊಂದು ತಾಳೆ ಹಾಕತ್ತೆ, ಅಂದ್ರೆ ವೈಸ್ ವರ್ಸ ಅಂತ ಹೇಳ್ತೀವಲ್ಲ ಆ ತರ. ಈಗ ABC ಅಂತ ತಗೊಂಡ್ರೆ AB AC ಎರಡು ಸೈಡ್ ಕೂಡ ಸೇಮ್ ಆಗಿದ್ರೆ ಆಂಗಲ್ ಬಿ ಅಂದ್ರೆ ಈ ಸೈಡ್ ಇದು ಆಪೋಸಿಟ್ ಆಂಗಲ್ ಯಾವ್ದು ಬರುತ್ತೆ ಅದು ಆಂಗಲ್ ಸಿ, AB ಸೈಡ್ಗೆ ಆಪೋಸಿಟ್ ಬರೋ ಇದು ಎರಡು ಈಕ್ವಲ್ ಅಂತ. ಒಂದು ವೇಳೆ ಎರಡು ಆಂಗಲ್ ಈಕ್ವಲ್ ಇದೆ ಅಂದ್ರೆ ಆಂಗಲ್ ಬಿ ಈಸ್ ಈಕ್ವಲ್ ಟು ಆಂಗಲ್ ಸಿ ಅಂತ ಹೇಳಿದ್ರೆ AB ಈಸ್ ಈಕ್ವಲ್ ಟು AC ಅಂತ ಆಗತ್ತೆ. ಓಕೆನಾ? ಅಂದ್ರೆ ಅದು ಹೀಗಿದ್ರೆ ಹಾಗೆ, ಹಾಗಿದ್ರೆ ಹೀಗೆ ಅಂತ ಹೇಳ್ತೀವಲ್ಲ ಆ ತರ. ಸೊ ಇಫ್ AB is equal to AC, ಇದು 0.8ಗೆ, ಆಂಗಲ್ B is equal to ಆಂಗಲ್ C. ಓಕೆನಾ? 0.9ಗೆ if angle B is equal to angle C, side AB is equal to side BC. ಇದರ ಅರ್ಥ ಇದು. ಈ ಪಾಯಿಂಟ್ ಇಂಪಾರ್ಟೆಂಟ್ ಇದೆ. ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ನಿಮ್ಗೆ ಅಲ್ಲಿ ಏನಿದೆ ಏನಿಲ್ಲ ಅಂತ ಡಯಾಗ್ರಾಮ್ ಅಲ್ಲಿ ಮಾತ್ರ ತೋರಿಸ್ತಾರೆ. ಎರಡು ಸೈಡ್ ಈಕ್ವಲ್ ಇದೆ ಅಂದ್ರೆ ಅಲ್ಲಿ ಸಿಂಗಲ್ ಲೈನ್ ಅಥವಾ ಡಬಲ್ ಲೈನ್ ಹಾಕಿದ್ರೆ ಆ ಎರಡು ಲೈನ್ಸ್ ಈಕ್ವಲ್ ಅಂತ ಆಗತ್ತೆ. ಇಲ್ಲ ಆಂಗಲ್ ಅಲ್ಲಿ ಒಂದು ಕರ್ವ್ ಅಥವಾ ಎರಡು ಕರ್ವ್ ಅಂತ ನಾನೀಗ ಇದ್ರಲ್ಲೆಲ್ಲ ಏನ್ ಮೆನ್ಷನ್ ಮಾಡಿದ್ದೇನೋ ಈ ತರ ಹಾಕಿದ್ರೆ ಅವಾಗ ಆಂಗಲ್ಸ್ ಈಕ್ವಲ್ ಇದೆ ಅಂತ ಹೇಳ್ತಾರೆ. ಒಂದೇ ದೊಡ್ಡ ಡಯಾಗ್ರಾಮ್ ಅಲ್ಲಿ ಎರಡು ಆಂಗಲ್ ಈಕ್ವಲ್ ಇರೋ ಸಾಧ್ಯತೆಗಳಿದೆ, ಎರಡು ಸೈಡ್ ಈಕ್ವಲ್ ಇರೋ ಸಾಧ್ಯತೆ ಇದೆ, ಎಲ್ಲಾ ಸೈಡ್ಸ್ ಈಕ್ವಲ್ ಇರೋ ಸಾಧ್ಯತೆ ಇದೆ, ಎಲ್ಲಾ ಆಂಗಲ್ಸ್ ಈಕ್ವಲ್ ಇರೋ ಸಾಧ್ಯತೆ ಇದೆ. ಸೊ ಅದು ಯಾವ ಡಯಾಗ್ರಾಮ್ ಕೊಡ್ತಾರೋ ಆ ಸಾಧ್ಯತೆ ಮೇಲೆ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ಬರುತ್ತೆ. ಓಕೆನಾ? ಇದು ಬೇಸಿಕ್ಸ್ ನೀವು 9th ಸ್ಟ್ಯಾಂಡರ್ಡ್ ಅಲ್ಲಿ ಕಲ್ತಿದ್ದೀರಾ, 9ನೇ ಕ್ಲಾಸ್ ಅಲ್ಲಿ ಕಲ್ತಿರೋ ಬೇಸಿಕ್ಸ್ ನಾನು ಹೇಳ್ಕೊಡ್ತಾ ಇದ್ದೀನಿ. ಮತ್ತಷ್ಟು ವಿಚಾರಗಳನ್ನ ಇದ್ರಲ್ಲಿ ನೋಡೋಣ. ಓಕೆನಾ? ಓಕೆ, ನಾವು 3 ಪ್ರಾಪರ್ಟೀಸ್ ನೋಡಿದ್ವಿ, ಉಳಿದದ್ ನೋಡೋಣ. 2 triangles are congruent if one of the following conditions are satisfied. ಓಕೆನಾ? ಎರಡು ಟ್ರಯಾಂಗಲ್ಸ್ ಕಾಂಗ್ರುಯೆನ್ಸಿ ಯಾವತ್ತು ಎರಡು ಆಬ್ಜೆಕ್ಟ್ ಎರಡು ಫಿಗರ್ ಮೇಲೆ ನಾವು ಫೈಂಡ್ ಔಟ್ ಮಾಡ್ತೀವಿ. ಅಂದ್ರೆ ಟೂ ಟೈಪ್ಸ್ ಎರಡು ಸರಿ ಇರ್ಬೇಕು. ಎರಡು ಸರಿ ಇದ್ದಾಗ ಇದಕ್ಕೂ ಅದಕ್ಕೂ ಕಂಪ್ಯಾರಿಸನ್ ಮಾಡಿ ನಾವ್ ಆನ್ಸರ್ನ ಹೇಳ್ತೀವಿ. ಸಾಮಾನ್ಯವಾಗಿ ಟ್ವಿನ್ಸ್ ಅಂತ ಹೇಳ್ತೀವಲ್ಲ, ಟ್ವಿನ್ಸ್ ಅಂದ್ರೆ ಇಬ್ರಿದ್ದಾಗ ಹೇಳ್ತೀವಲ್ಲ, ಈ ಕಾಂಗ್ರುಯೆನ್ಸಿ ಕೂಡ ಅದೇ ತರ. ಟ್ವಿನ್ ಅದ್ರ ಟಾಪಿಕ್ ವ್ಯತ್ಯಾಸ ಇದೆ, ಆದ್ರೆ ನಾನೊಂದು ಎಕ್ಸಾಂಪಲ್ ಹೇಳ್ದೆ. ಓಕೆನಾ? ಈಗ 3 ಸೈಡ್ಸ್ ಕೂಡ ಈಕ್ವಲ್ ಇದೆ ಎರಡು ಟ್ರಯಾಂಗಲ್ ಮಧ್ಯೆ ಅಂತ ಆದ್ರೆ, ಈಗ ಇಲ್ಲಿ
PQR LMN ಅಂತ ತಗೊಳ್ತೀನಿ. ಸೊ ಫಸ್ಟ್ ಒನ್ ಅಲ್ಲಿ PQಗೆ ಸಿಂಗಲ್ ಲೈನ್ ಇದೆ, ಹೌದಾ? ಇದು ಎಲ್ಲಿದೆ? LM ಅಲ್ಲಿ ಇದೆ. ನಾನು ಲೆಫ್ಟ್ ಕಾರ್ನರ್ ಕಾರ್ನರ್ ಅಲ್ಲಿ ಬರಿತಾ ಇದ್ದೀನಿ ನೋಡಿ. ಸೊ ಲೈನ್ PQ ಇಸ್ ಈಕ್ವಲ್ ಟು ಲೈನ್ LM, ಲೈನ್ PR is equal to line LN, line segment or side. Next, RQ is equal to NM or MN. So, ಇದೆಲ್ಲಾನು ಸೈಡ್ಸ್ ಆಗಿರೋದ್ರಿಂದ ಸೈಡ್ 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 ಕಾಂಗ್ರುಯೆನ್ಸಿ ಅಂತ ಹೇಳ್ತೀವಿ. ಓಕೆನಾ? ನೆಕ್ಸ್ಟ್ ಆಂಗಲ್ ಸೈಡ್ ಆಂಗಲ್ ನಾವು ಆಲ್ರೆಡಿ ನೋಡಿದೀವಿ, ಆದ್ರೂ ಮತ್ತೆ ರಿಕಾಲ್ ಮಾಡೋಣ. ಆಂಗಲ್ ಸೈಡ್ ಆಂಗಲ್ ಅಲ್ಲಿ ಏನಿದೆ, ಇಲ್ಲಿ ನಾವು ABCDEF ಅಂತ ಮಾಡೋಣ. ಸೊ ಆಂಗಲ್ B is equal to ಆಂಗಲ್ E, ಇನ್ನೊಂದು ಆಂಗಲ್ C is equal to ಆಂಗಲ್ F, side BC is equal to side EF. So ಇದು angle side angle congruence. ಥರ್ಡ್ ಒನ್ ನೋಡೋಣ. GHI JKL ಓಕೆ. ಇಲ್ಲಿ ಆಂಗಲ್ I is equal to ಆಂಗಲ್ L ಇದೆ. GI ಸೈಡ್ is equal to JL ಇದೆ. ಇನ್ನೊಂದು HI ಸೈಡ್ ಇದೆಯಲ್ಲ, KL ಇದೆ. ಸೊ ಸೈಡ್ ಆಂಗಲ್ ಸೈಡ್ ಕಾಂಗ್ರುಯೆನ್ಸ್ ಮುಖಾಂತರ ಈ ಎರಡು ಟ್ರಯಾಂಗಲ್ ಕಾಂಗ್ರುಯೆಂಟ್ ಇದೆ. ಓಕೆನಾ? ರೈಟ್ ಸೈಡ್ ಅಲ್ಲಿ ಬರೀತೀನಿ ಫೋರ್ತ್ ಒನ್ ಫಿಫ್ತ್ ಒನ್. RST ಅಂತ ತಗೊಳ್ತೀನಿ. UVW ಅಂತ ತಗೊಳ್ತೀನಿ. ಹಾಗಾಗಿ ಫೋರ್ತ್ ಒನ್ ST is equal to UV ಆಗತ್ತೆ. ಆಂಗಲ್ T is equal to ಆಂಗಲ್ U ಆಗತ್ತೆ. ಆಂಗಲ್ R is equal to ಆಂಗಲ್ W ಆಗತ್ತೆ. ಸೊ ಆಂಗಲ್ ಆಂಗಲ್ ಸೈಡ್ ಕಾಂಗ್ರುಯೆನ್ಸ್ ಬರುತ್ತೆ. ನಾವು ಈ ಕಾಂಗ್ರುಯೆನ್ಸ್ ನ ಡಯಾಗ್ರಾಮ್ ಮುಖಾಂತರ ಹೇಳಬೇಕು, ಸುಮ್ನೆ
ಇಲ್ಲಿ ಬರ್ಕೊಂಡು ನಾವು ಯಾವ ರೀತಿ ಬೇಕಾದ್ರೂ ಬರ್ಕೊಡ್ಬೋದು, ಬರ್ಕೊಂಡಿರೋ ರೀತಿಯಲ್ಲಿ ಹೇಳೋದಲ್ಲ. ಓಕೆನಾ? ಇಲ್ಲಿ 90 ಡಿಗ್ರಿ ಇದೆ. ಎಕ್ಸ್ ವೈ ಝೆಡ್ ಎ ಬಿ ಸಿ ತಗೊಳ್ತೀನಿ, ಬಿ ಸಿ ಡಿ ತಗೊಳ್ಳ, ಬಿ ಸಿ ಡಿ ತಗೊಳ್ತೀನಿ. ಫಿಫ್ತ್ ಡಯಾಗ್ರಾಮ್ ಅಲ್ಲಿ ಹೇಗಿದೆ, ಸೈಡ್ ಬಿ ಸಿ ಇಸ್ ಈಕ್ವಲ್ ಟು ಸೈಡ್ ಎಕ್ಸ್ ಝೆಡ್. ಹೌದಾ? ಇನ್ನೊಂದು ಸೈಡ್ ಎಕ್ಸ್ ವೈ ಹೈಪೋಟನಸ್. ಹೈಪೋಟನಸ್ ಬಿ ಡಿ ಇಸ್ ಈಕ್ವಲ್ ಟು ಎಕ್ಸ್ ವೈ ಆಯ್ತು. ಇನ್ನೊಂದು ಆಂಗಲ್ ಸಿ ಇಸ್ ಈಕ್ವಲ್ ಟು ಆಂಗಲ್ ಝೆಡ್ ಎಷ್ಟಿದೆ, 90 ಡಿಗ್ರಿ ಇದೆ. ಅಲ್ಲಿ ಸ್ಕ್ವೇರ್ ಬ್ರಾಕೆಟ್ ಅಲ್ಲಿ ತೋರಿಸಿದೆ. ಹೌದಾ? ಸ್ಕ್ವೇರ್ ತರ ತೋರಿಸಿದ್ದಾರೆ ಅಥವಾ ರೆಕ್ಟಾಂಗಲ್ ತರ ತೋರಿಸಿದ್ದಾರೆ. ಅದಕ್ಕೆ ನಾವು ಏನ್ ಹೇಳ್ತೀವಿ, 90 ಡಿಗ್ರಿ ಅಂತ ಹೇಳ್ತೀವಿ. ಹೌದಾ? ಈ ತರ ಎರಡು ಕಾಂಗ್ರಿಯನ್ಸಿ ಇದ್ರೆ ರೈಟ್ ಹೈಪೋಟನಸ್ ಸೈಡ್ ಕಾಂಗ್ರಿಯನ್ಸಿ ಅಂತ ಹೇಳ್ತಾರೆ. ರೈಟ್ ಹೈಪೋಟನಸ್ ಸೈಡ್ ಕಾಂಗ್ರಿಯನ್ಸಿ ಅಂದ್ರೆ ಒಂದು ಹೈಪೋಟನಸ್ ಕಾಮನ್ ಇರಬೇಕು, ಒಂದು ರೈಟ್ ಆಂಗಲ್, ಇನ್ನೊಂದು ಸೈಡ್, ಯಾವ್ದಾದ್ರು ಒಂದು ಸೈಡ್ ಇರಬೇಕು. ಕರೆಸ್ಪಾಂಡಿಂಗ್ ಸೈಡ್ ಕರೆಸ್ಪಾಂಡಿಂಗ್ ಆಂಗಲ್ ಅಂತ ರೂಲ್ ಇಲ್ಲ. ಎರಡು ಸೈಡ್, ಒಂದು ಹೈಪೋಟನಸ್ ಒಂದು ಸೈಡ್ ವಿತ್ ರೆಸ್ಪೆಕ್ಟ್ ಟು ಒಂದು ರೈಟ್ ಆಂಗಲ್ ಇರಬೇಕು. ಅದಷ್ಟು ಸೇಮ್ ಇದ್ರೆ ಆ ಎರಡು ಟ್ರಯಾಂಗಲ್ ಅನ್ನ ಕಾಂಗ್ರಿಯಂಟ್ ಅಂತ ಹೇಳ್ತೀವಿ. ರೈಟ್ ಹೈಪೋಟನಸ್ ಸೈಡ್ ಕಾಂಗ್ರಿಯನ್ಸಿ ಅಂತ ಹೇಳ್ತೀವಿ. ನೋಟ್ ಮಾಡ್ಕೊಂಡ್ರ? ಎಕ್ಸಸೈಸ್ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಒಂದ್ಸತಿ ಟಾಪಿಕ್ ನ ಥರೋ ಆಗಿ ಅರ್ಥ ಮಾಡ್ಕೊಂಡ್ಮೇಲೆ ಎಕ್ಸಸೈಸ್ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಓಕೆನಾ? ಇನ್ನು ಒಂದಷ್ಟು ಎಕ್ಸಾಂಪಲ್ಸ್ ಇಲ್ಲಿದೆ. ಟ್ರಯಾಂಗಲ್ EFG is congruent to triangle HIJ. ಸೊ ಕರೆಸ್ಪಾಂಡಿಂಗ್ ಸೈಡ್ಸ್ ಏನಿದೆ ಇಲ್ಲಿ 5 ಇದೆ, 5 ಯೂನಿಟ್ಸ್ 5 ಯೂನಿಟ್ಸ್ 8 ಯೂನಿಟ್ಸ್ 8 ಯೂನಿಟ್ಸ್ ಅಂತ ಇದೆ. ಓಕೆನಾ? ಸೊ EF is congruent to HI ಅಂತ ಕೊಟ್ಟಿದ್ದಾರೆ. EG or FG is congruent to IJ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ GE is congruent to HJ. ಓಕೆನಾ? ಇದು ಅರ್ಥ ಆಯ್ತಾ? ಈಗ ನಾವು ಕಲ್ತಿದ್ದೇವೆ, ಇಫ್ ಟೂ ಸೈಡ್ಸ್ ಆರ್ ಕಾಂಗ್ರಿಯಂಟ್ ಆರ್ ಸೇಮ್ ದೆನ್ ಇಟ್ಸ್
ಕರೆಸ್ಪಾಂಡಿಂಗ್ ಆಂಗಲ್ಸ್ ಆರ್ ಸೇಮ್ ಅಂತ. ಹಾಗಾಗಿ ಎಫ್ ಆಂಗಲ್ ಎಫ್ ಮತ್ತೆ ಆಂಗಲ್ ಜಿ ಸಿಮಿಲರ್ ಆಂಗಲ್ಸ್, ಸಿಮಿಲರ್ ಸೈಡ್ಸ್ ಇದ್ರೆ ಸಿಮಿಲರ್ ಆಂಗಲ್ಸ್ ಇರುತ್ತೆ. ಹಾಗೆ ಐ ಮತ್ತೆ ಜೆ ಕೂಡ ಸಿಮಿಲರ್ಸ್. ಸೊ ಎಫ್ ಜಿ ಇದು ಬೇರೆ ಮೆಷರ್ಮೆಂಟ್ ಆಂಗಲ್ ಇರುತ್ತೆ, ಯಾಕಂದ್ರೆ ಇದ್ರ ಲೆಂತ್ ಚೇಂಜ್ ಇದೆಯಲ್ಲ, ಸೊ ಹಾಗಾಗಿ ಇದು ಬೇರೆ ಆಂಗಲ್ ಇರುತ್ತೆ. ಸಿಮಿಲಾರಿಟೀಸ್ ಹೇಗಿದೆ, ಆಂಗಲ್ ಇ ಇಸ್ ಈಕ್ವಲ್ ಟು ಆಂಗಲ್ ಹೆಚ್. ಓಕೆನಾ? ಆಂಗಲ್ ಎಫ್ ವಿಲ್ ಬಿ ಈಕ್ವಲ್ ಟು ಐ, ಜಿ ವಿಲ್ ಬಿ ಈಕ್ವಲ್ ಟು ಜೆ. ಸೊ ಆ ರೀತಿ ಕಾಂಗ್ರುಯೆನ್ಸಿ ನಾವು ಈ ಡಯಾಗ್ರಾಮ್ ಅಲ್ಲಿ ನೋಡ್ಬೋದು. ಡಯಾಗ್ರಾಮ್ ಬಿ. ಈಗ ನಿಮ್ಗೆ ಕಾಂಗ್ರುಯೆನ್ಸಿ ಏನು ಅಂತ ಅರ್ಥ ಆಗ್ತಿದೆ ಅಂತ ಅನ್ಕೊಳ್ತೇನೆ. ಇಲ್ಲಿ ಆಂಗಲ್ ಎ ಇಸ್ ಈಕ್ವಲ್ ಟು ಆಂಗಲ್ ಡಿ ಇದೆ, ಆಂಗಲ್ ಸಿ ಇಸ್ ಈಕ್ವಲ್ ಟು ಆಂಗಲ್ ಎಫ್ ಇದೆ, ಮತ್ತೆ ಸೈಡ್ಸ್ ನೋಡಿ ಬಿ ಸಿ, ಇ ಎಫ್, ಇ ಎಫ್ ಡಿ, ಸಿ ಎ ಬಿ, ಎ ಡಿ ಕಾಂಗ್ರುಯೆನ್ಸಿ ಇದೆ. ಸೊ ನೀವು ಯಾವ ಕಾಂಗ್ರುಯೆನ್ಸಿ ಥ್ರೂನು ಇದು ಕಾಂಗ್ರುಯೆಂಟ್ ಅಂತ ಹೇಳ್ಬೋದು, ಯಾಕಂದ್ರೆ ಸೈಡ್ 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 ಹೇಳ್ಬೋದು, ಸೈಡ್ 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 ತೋರಿಸಿದ್ದಾರೆ. ಆಂಗಲ್ 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 ಕಾಂಗ್ರುಯೆನ್ಸಿ ಹೇಳ್ಬೋದು, ಆಂಗಲ್ ಸೈಡ್ ಆಂಗಲ್ ಕೂಡ ಹೇಳ್ಬೋದು, ಯಾಕಂದ್ರೆ ಈ ಎರಡು ಆಂಗಲ್ ಮಧ್ಯೆ ಇರೋ ಸೈಡು ಈ ಎರಡು ಆಂಗಲ್ ಮಧ್ಯೆ ಇರೋ ಸೈಡು ಸೇಮ್. ಸೊ ಇದು ಎರಡು ಟ್ರಯಾಂಗಲ್ ಕಾಂಗ್ರುಯೆಂಟ್ ಅಂತ ಹೇಳ್ತೀವಿ. ಬರೀ ಆಂಗಲ್ ಆಂಗಲ್ ಕಾಂಗ್ರುಯೆನ್ಸಿ ಕೂಡ ಹೇಳ್ಬೋದು. ಎರಡು ಆಂಗಲ್ ಸೇಮ್ ಇದೆ ಅಂತ ಆದ್ರೆ ನಮ್ಗೆ ಆಂಗಲ್ ಆಂಗಲ್ ಕಾಂಗ್ರುಯೆನ್ಸಿ ಕೂಡ ಹೇಳಲಿಕ್ಕೆ ಆಗತ್ತೆ. ಎರಡು ಆಂಗಲ್ ಸೇಮ್ ಇದೆ, ಒಂದು ಆಂಗಲ್ ಡಿಫ್ರೆಂಟ್ ಇದೆ ಅಂತ ಆದ್ರೆ ಇದರ ಒಪೋಸಿಟ್ ಸೈಡ್ಸ್ ಬರುತ್ತಲ್ಲ, ಇದು ಸೇಮ್ ಇರುತ್ತೆ. ಸೊ ಆಂಗಲ್ ಆಂಗಲ್ ಕಾಂಗ್ರುಯೆನ್ಸಿ ಹೇಳ್ಬಹುದು. ಇಟ್ ವಿಲ್ ಬಿ ಐಸೋಸೆಲೆಸ್ ಟ್ರಯಾಂಗಲ್. ನಾವು ಐಸೋಸೆಲೆಸ್ ಟ್ರಯಾಂಗಲ್ ಅಲ್ಲಿ ಎರಡು ಸೈಡ್ಸ್ ಸೇಮ್ ಇದ್ರೆ ಅದರ ಕರೆಸ್ಪಾಂಡಿಂಗ್ ಆಂಗಲ್ಸ್ ಈಕ್ವಲ್ ಇರುತ್ತೆ ಅಂತ ಹೇಳ್ತೀವಲ್ಲ, ಸೊ ಆಂಗಲ್ ಆಂಗಲ್ ಕ್ರೈಟೀರಿಯಾ ಕೂಡ ನಾವು ಯೂಸ್ ಮಾಡಬಹುದು. ಇನ್ನು ಸಿಮಿಲರ್ ಟ್ರಯಾಂಗಲ್ಸ್ ಹೇಗ್ ಬರುತ್ತೆ ಅಂತ ನೋಡೋದು ಈ ಚಾಪ್ಟರ್ ಅಲ್ಲಿ. ಈ ವರ್ಷ ನಾವು ಸಿಮಿಲರ್ ಟ್ರಯಾಂಗಲ್ಸ್ ಬಗ್ಗೆ ಕಲಿತೀವಿ. ಈ ಸಿಮಿಲರ್ ಟ್ರಯಾಂಗಲ್ಸ್ ಅಲ್ಲಿ ಎರಡು ಟ್ರಯಾಂಗಲ್ ಒಂದೇ ಅಳತೆಯಲ್ಲಿರ್ಬೇಕಾಗಿಲ್ಲ, ಅದರ ಪ್ರಪೋರ್ಷನ್ ಸೇಮ್ ಇದ್ರೆ ಆಯ್ತು. ಫಾರ್ ಎಕ್ಸಾಂಪಲ್, ಈಗ ಇಲ್ಲಿ ಇಲ್ಲಿ 3 ಟ್ರಯಾಂಗಲ್ ಕಾಣ್ತಾ ಇದೆಯಲ್ಲ, ಇಲ್ಲಿ ಮೆಷರ್ಮೆಂಟ್ ಸೇಮ್ ಇರ್ಬೋದು, ಆಂಗಲ್ ಎಕ್ಸ್ ಎಲ್ಲ ಸೇಮ್ ಇರ್ಬೋದು, ಆದ್ರೆ ವಿತ್ ರೆಸ್ಪೆಕ್ಟ್ ಟು ಆಂಗಲ್ ಎಕ್ಸ್ ಸೈಡ್ ಬಿ ಇದೆಯಲ್ಲ, ಮೆಷರ್ಮೆಂಟ್ ಆಫ್ ಬಿ, ಇ, ಕ್ಯೂ ಇದು ಸೇಮ್ ಇರ್ಬೇಕಾಗಿ ಏನು ರೂಲ್ಸ್ ಇಲ್ಲ. ಈಗ ಒಂದ್ ಆಂಗಲ್ ಇದು 60 ಡಿಗ್ರಿ, ಇದು 50 ಡಿಗ್ರಿ ಇದೆ, ಇದು ಎಷ್ಟಾಗತ್ತೆ, 60 + 50 110, ಇದು 70 ಡಿಗ್ರಿ ಆಗತ್ತೆ. ಸೊ ಇದು 60 ಡಿಗ್ರಿ, ಇದು 50 ಡಿಗ್ರಿ, ಇದು 70 ಡಿಗ್ರಿ. ಅದೇ ತರ ಇದು 60 ಡಿಗ್ರಿ, ಇದು 50 ಡಿಗ್ರಿ, ಇದು 70 ಡಿಗ್ರಿ ಅಂತ ಇದು ನಾವು ಗೆಸ್ ಮಾಡ್ತೀವಿ. ಅಂದ್ರೆ ಒಂದ್ ಅಂದಾಜಿಗೆ ತಗೊಳ್ತಿರೋದು. ಸಮ್ ಆಫ್ ದ ಟ್ರಯಾಂಗಲ್ಸ್ 180 ಅಂತ ಗೊತ್ತು, ಆಂಗಲ್ಸ್ ಆಫ್ ದ ಟ್ರಯಾಂಗಲ್ಸ್. ಹಾಗೆ ಇದೊಂದು 7 ಸೆಂಟಿಮೀಟರ್ ಇದೆ, ಇದೊಂದು 5 ಸೆಂಟಿಮೀಟರ್ ಇದೆ, ಇದೊಂದು 3 ಸೆಂಟಿಮೀಟರ್ ಇದೆ ಅಂತ ಬರ್ಕೊಳ್ಳೋಣ. ಇದು ತೋರಲ್ಲ, ಹೌದಾ? ಇದು 5, ಇದು 3 ಅಂತ ತಗೊಳ್ಬೋದು. ಇಲ್ಲ ನಾವು ಸ್ವಲ್ಪ ಜಾಸ್ತಿ ಅಂದ್ರೆ ಇದು 70, ಇದು 50, ಇದು 30 ಅಂತ ತಗೊಳ್ಳೋಣ. ಓಕೆನಾ? ಇದು 7 ಸೆಂಟಿಮೀಟರ್ ಇದೆ, ಇದು 5 ಸೆಂಟಿಮೀಟರ್ ಇದೆ, ಅಲ್ಲ ಇದು 3 ಸೆಂಟಿಮೀಟರ್ ಇದೆ, ಇದು 5 ಸೆಂಟಿಮೀಟರ್ ಇದೆ. ಇದನ್ನ ನಾವು 0.7, 0. ರಾಂಗ್ ತಗೊಂಡು
ಎಕ್ಸ್ 60 ಅಲ್ವಾ, ನಾನು ಅಲ್ಲಿ ಝೆಡ್ 60 ಹಾಕ್ಬಿಟ್ಟೆ, ವೈ 50, ಇದು 70. ಸೊ ಎಕ್ಸ್ ಮತ್ತೆ ಝೆಡ್ ಮಧ್ಯ ಇರೋದು 0.7 ಸೆಂಟಿಮೀಟರ್ ಇದೆ ಅಂತ ಇಟ್ಕೊಳ್ಳೋಣ. ಎಕ್ಸ್ ಮತ್ತೆ ವೈ ಮಧ್ಯ ಇರೋದು 0.5 ಯೂನಿಟ್ಸ್, ವೈ ಮತ್ತೆ ಝೆಡ್ ಮಧ್ಯ ಇರೋದು 0.3 ಯೂನಿಟ್ಸ್. ಸೊ ಇದು ಚಿಕ್ಕ ಡಯಾಗ್ರಾಮ್ ಇರುತ್ತೆ, ಥರ್ಡ್ ಡಯಾಗ್ರಾಮ್ ಚಿಕ್ಕದಿರುತ್ತೆ, ಸೆಕೆಂಡ್ ಡಯಾಗ್ರಾಮ್ ಇದ್ರ 10 ಪಟ್ಟಿರುತ್ತೆ, ಥರ್ಡ್ ಡಯಾಗ್ರಾಮ್ ಬಿ ಡಯಾಗ್ರಾಮ್ದು 10 ಪಟ್ಟಿರುತ್ತೆ. ಸೊ ಒಂದೊಂದು ಡಯಾಗ್ರಾಮ್ 10 ಪಟ್ಟು ದೊಡ್ಡದಾಗಿದೆ ಅಂದ್ರೆ ಈಗ ಇದ್ರ ಆಂಗಲ್ಸ್ ಸೇಮ್ ಇದೆ, ಹಾಗಾಗಿ ಇದ್ರ ಸೈಡ್ಸ್ ಸಿಮಿಲರ್ ಇದೆ ಅಂತ. ಸೇಮ್ ಇದೆ ಅಂತ ಹೇಳ್ತಿಲ್ಲ, ಒಂದೇ ತರ ಇದೆ, ಒಂದೇ ಅಂತ ಹೇಳ್ತಾ ಇಲ್ಲ. ಓಕೆನಾ, ಅದನ್ನ ನಾವು ಸಿಮಿಲರ್ ಟ್ರಯಾಂಗಲ್ಸ್ ಅಂತ ಹೇಳ್ತೀವಿ. ಸೊ ಕರೆಸ್ಪಾಂಡಿಂಗ್ ಆಂಗಲ್ಸ್ ಎಲ್ಲಾನು ಈಕ್ವಲ್ ಇದೆ, ಆದ್ರೆ ಸೈಡ್ಸ್ ಏನಿದೆ, ಎ ಬೈ ಡಿ, ಬಿ ಬೈ ಇ ಇಸ್ ಈಕ್ವಲ್ ಟು ಸಿ ಬೈ ಎಫ್. ಅದೇ ತರ ಎ ಬೈ ಪಿ, ಬಿ ಬೈ ಕ್ಯೂ, ಸಿ ಬೈ ಆರ್ ಕೂಡ ಸೇಮ್ ಬರುತ್ತೆ, ಪ್ರಪೋರ್ಷನ್ ಸೇಮ್ ಬರುತ್ತೆ ಅಂತ ಹೇಳ್ತಿರೋದು. ಓಕೆನಾ, ಇದಕ್ಕೆ ಸಿಮಿಲರ್ ಟ್ರಯಾಂಗಲ್ಸ್ ಅಂತ ಹೇಳ್ತೀವಿ. ನಾವ್ ಇದೇ ತರದ ಎಕ್ಸಾಂಪಲ್ಸ್ ಥ್ರೂ ಒಂದಷ್ಟು ಪ್ರಾಬ್ಲಮ್ಸ್, ಥಿಯರಮ್ಸ್ ಬರುತ್ತೆ. ಥಿಯರಮ್ಸ್ ಅಂದ್ರೆ ಒಂದು ಪರ್ಟಿಕ್ಯುಲರ್ ವಾಕ್ಯ ಇರುತ್ತೆ, ಆ ವಾಕ್ಯ ಇದೇ ತರ ಯಾವುದೇ ನೀವು ಕಂಡೀಷನ್ ಅಪ್ಲೈ ಮಾಡಿದ್ರು ಆ ವಾಕ್ಯನ ನಾವು ಆ ಡಯಾಗ್ರಾಮ್ ಅಥವಾ ಏನ್ ಕಂಡೀಷನ್ ಕೊಡ್ತೀವಿ ಅದಕ್ಕೆ ಅಪ್ಲೈ ಮಾಡ್ಕೊಂಡು ಸಾಲ್ವ್ ಮಾಡ್ಲಿಕ್ಕೆ ಆಗತ್ತೆ ಅನ್ನೋದಕ್ಕೆ ಥಿಯರಮ್ ಅಂತ ಹೇಳೋದು. ಅಂದ್ರೆ ಪರ್ಟಿಕ್ಯುಲರ್ ಇಟ್ ಇಸ್ ಅ ಸ್ಟೇಟ್ಮೆಂಟ್, ವೆರೆವರ್ ಯು ಅಪ್ಲೈ ದಟ್ ಸ್ಟೇಟ್ಮೆಂಟ್ ಇಟ್ ಸ್ಯಾಟಿಸ್ಫೈಸ್ ದ ಸ್ಟೇಟ್ಮೆಂಟ್, ಅದಕ್ಕೆ ಥಿಯರಮ್ ಅಂತ ಹೇಳ್ತೀವಿ. ಓಕೆನಾ. ಸೊ ಈಚ್ ಆಂಗಲ್ ಆಫ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂದ್ರೆ 60 ಡಿಗ್ರಿ. 60 ಡಿಗ್ರಿ ಹೇಗ್ ಬರುತ್ತೆ, ನಾನು ಹೇಳಿದ್ನಲ್ಲ ಎಲ್ಲಾ ಸೈಡ್ ಈಕ್ವಲ್ ಇದೆ ಅಂತ ಆದ್ರೆ, ಈಗ 2 ಸೈಡ್ ಈಕ್ವಲ್ ಇದ್ರೆ ನಾವು ಐಸೋಸೆಲಸ್ ಅಂತ ಹೇಳಿದ್ವಲ್ಲ, ಅದ್ 3 ಸೈಡ್ ಸೇಮ್ ಸೈಡ್ಸ್ ಅಂದ್ರೆ ಸೇಮ್ ಮೆಷರ್ಮೆಂಟ್ ಆದ್ರೆ ಆ 3 ಆಂಗಲ್ 60 ಡಿಗ್ರಿ ಆಗಿರುತ್ತೆ. ಸೊ ಅದಕ್ಕೆ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂತ ಹೇಳ್ತೀವಿ. ಸೊ ಕ್ವಶನ್ ಅಲ್ಲಿ ಬರೀ ಇಟ್ ಈಸ್ ಅನ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂದ್ರೆ ನಮ್ಗೆ ಸಡನ್ ಜ್ಞಾಪಕ ಬರ್ಬೇಕಾಗಿರೋದು ಎಲ್ಲಾ ಆಂಗಲ್ ಕೂಡ 60 ಡಿಗ್ರಿ ಅನ್ನೋದು. ಸೊ ಈ ಪಾಯಿಂಟ್ಸ್ ಸ್ವಲ್ಪ ಇಂಪಾರ್ಟೆಂಟ್ ಇದಾವೆ. ಓಕೆನಾ. ಸೊ ಇಫ್ 3 sides of one triangle are equal to 3 sides of other triangle, then 2 triangles are congruent. S congruent. ನಾವ್ ಇದನ್ನ ನಾವು ನೋಡಿದೀವಿ ಲಾಸ್ಟ್ ಡಯಾಗ್ರಾಮ್ ಅಲ್ಲಿ. ಎ ಬಿ ಸಿ ಡಿ ಇ ಎಫ್. ಸೊ ಎ ಬಿ ಡಿ ಇ ಇ ಎಫ್ ಎ ಸಿ ಡಿ ಎಫ್. ಇದು 3 sides of one triangle is equal to 3 sides of another triangle. ಅದಕ್ಕೆ ಈ 2 ಟ್ರಯಾಂಗಲ್ ನ ಎಸ್ ಕಾಂಗ್ರುಯೆನ್ಸ್ ರೂಲ್ ಅಲ್ಲಿ ಕಾಂಗ್ರಿಯಂಟ್ ಅಂತ ಹೇಳ್ತೀವಿ. ಇನ್ನೊಂದು RHS ನೋಡಿರೋದು. ಸೊ ಒಂದ್ ಆಂಗಲ್ 90 ಡಿಗ್ರಿ ಇರುತ್ತೆ, ಆ 90 ಡಿಗ್ರಿ ಇರೋ ಆಂಗಲ್ ಒಪೋಸಿಟ್ ಸೈಡ್ ಹೈಪೋಟನಸ್ ಇರುತ್ತೆ, ಮತ್ತೆ ಪ್ಲಸ್ ಒಂದು ಸೈಡ್ ಆಫ್ ಒನ್ ಟ್ರಯಾಂಗಲ್ ವಿಲ್ ಬಿ ಈಕ್ವಲ್ ಟು ದ ಅದರ್ ಟ್ರಯಾಂಗಲ್ ಅಂತ ಆದ್ರೆ ಅದಕ್ಕೆ RHS ಕಾಂಗ್ರುಯೆನ್ಸ್ ಅಂತ ಹೇಳ್ತೀವಿ. PQR LMN. ಸೊ ಈ 2 ಟ್ರಯಾಂಗಲ್ಸ್ ನ ನಾವು ಕಾಂಗ್ರುಯೆಂಟ್ ಅಂತ, RHS ಕಾಂಗ್ರುಯೆನ್ಸ್ ಇದ್ರು ಕಾಂಗ್ರುಯೆಂಟ್ ಅಂತ ಹೇಳ್ತೀವಿ. ಇದನ್ನ ನಾವು ನೋಡಿದೀವಲ್ಲ, ಮತ್ತೆ ಒಂದ್ಸತಿ ರಿಕಾಲ್ ಮಾಡಿದಾಗ ಆಯ್ತು. ಸೊ ಕಾಂಗ್ರುಯೆಂಟ್ ಫಿಗರ್ಸ್ ನಮ್ಗೆ ಎಲ್ಲೆಲ್ಲಿ ನೋಡೋದಕ್ಕೆ ಸಿಗುತ್ತೆ ಅಂತ, ನ್ಯಾಚೋಸ್ ಚಿಪ್ಸ್ ಅಲ್ಲಿ ಸಿಗತ್ತಲ್ವಾ, ಒಂದೇ ತರ ಇರುತ್ತೆ. ಇಲ್ಲಿ ನೋಡಿ, ಈ ಡಯಾಗ್ರಾಮ್ ಅಲ್ಲಿ ತೋರುತ್ತೆ. ಒಂದೇ ತರ ಇದೆ, ಸಿಮಿಲಾರಿಟಿ ಇದೆ.
ಹೌದಾ? ಇದು ಎರಡು ಸಿಮಿಲರ್ ಇದೆ. ಇಲ್ಲ ಇದೆರಡು ಕಾಂಗ್ರೆಂಟು ಇರ್ಬೋದು. ಈ ಸ್ವಲ್ಪ ರೊಟೇಟ್ ಮಾಡಿ ಒಂದು ತುದಿ ಇನ್ನೊಂದು ತುದಿ ಸೈಜ್, ಇದು ಸೈಡ್ ಇದು ಸೈಡ್, ಈ ಸೈಡ್ ಈ ಸೈಡ್ ಎಲ್ಲ ಸೇಮ್ ಇದ್ರೆ ಸೈಡ್ 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 ಕಾಂಗ್ರಿಯನ್ಸಿ ಅಂತ ಹೇಳ್ಬೋದು ಅಲ್ವಾ? ನೆಕ್ಸ್ಟ್ ಟೈಮ್ ಚಿಪ್ಸ್ ತಿಂದಾಗ ಈ ತರ ನೋಡಿ, ಅದ್ರ ಮೇಲೆ ಒಂದ್ ಇಟ್ಕೊಂಡು ನೋಡಿ ನಿಮ್ಗೆ ಕಾಂಗ್ರೆನ್ಸಿ ಚಿಪ್ಸ್ ಪೀಸಸ್ ಸಿಗುತ್ತಾ ಅಂತ. ಕೆಲವೊಂದು ಕಡೆ ಬಿಲ್ಡಿಂಗ್ಸ್ ಕೂಡ ಸೇಮ್ ಇರತ್ತೆ, ಒಂದೇ ತರ. ಈ ಆಫೀಸ್ ಬಿಲ್ಡಿಂಗ್ಸ್ ಎಲ್ಲ ನೋಡಿದ್ರೆ ಈ ರೆಕ್ಟಾಂಗಲ್ ಇರುತ್ತಲ್ಲ, ಒಂದೇ ಅಳತೆಯಲ್ಲಿ ಕಿಟಕಿಗಳು ಕಾಣಿಸುತ್ತೆ. ಸೊ ಅಲ್ಲಿ ಕಿಟಕಿಗಳು ಕಾಂಗ್ರೆಂಟ್ ಆಗಿರುತ್ತೆ. ಈ ಅಪಾರ್ಟ್ಮೆಂಟ್ಗಳು ಎಲ್ಲ ಬರುತ್ತಲ್ಲ, ಒಂದೇ ತರ ಒಂದು 10 ಅಪಾರ್ಟ್ಮೆಂಟ್ ಇದ್ರೆ ಆ 10 ಅಪಾರ್ಟ್ಮೆಂಟ್ ಕೂಡ ಕಾಂಗ್ರೆಂಟ್ ಅಂತ ಹೇಳ್ಬೋದು ನಾವು ಅಪಾರ್ಟ್ಮೆಂಟ್ಸ್ ಅಲ್ಲಿ ಕೂಡ. ಇಲ್ಲಿ ಪಿರಮಿಡ್ ತೋರುತ್ತಲ್ಲ, ಇಲ್ಲಿ ಕಾಂಗ್ರೆನ್ಸಿ ತೋರಿಸ್ಬೋದು, ಇಲ್ಲ ಸಿಮಿಲಾರಿಟೀಸ್ ತೋರಿಸ್ಬೋದು, ಸಿಮಿಲರ್ ಪಿರಮಿಡ್ಸ್ ಇರ್ಬೋದು. ಓಕೆನಾ? ಸೊ ಇದೇ ಎಕ್ಸಾಂಪಲ್ಸ್ ಆಗಿರುತ್ತೆ. ನಾವ್ ಆಲ್ರೆಡಿ ಕಲ್ತ ಹಾಗೆ ಕಾಂಗ್ರಿಯಂಟ್ ಫಿಗರ್ಸ್ ಎಲ್ಲ ಸಿಮಿಲರ್ ಅಂತ ಹೇಳಕ್ಕಾಗತ್ತೆ, ಆದ್ರೆ ಸಿಮಿಲರ್ ಫಿಗರ್ಸ್ ಅನ್ನ ಕಾಂಗ್ರಿಯಂಟ್ ಅಂತ ಹೇಳೋದಿಕ್ಕಾಗಲ್ಲ. ಈಗ ಇಲ್ಲಿ ಎ ಬಿ ಪಿ ಕ್ಯೂಗೆ ಸಿಮಿಲಾರಿಟೀಸ್ ಇರ್ಬೋದು, ಎ ಡಿ ಪಿ ಎಸ್ ಗೆ ಸಿಮಿಲಾರಿಟೀಸ್ ಇರ್ಬೋದು, ಡಿ ಸಿ ಎಸ್ ಆರ್ ಗೂ ಇರ್ಬೋದು, ಬಿ ಸಿ ಕ್ಯೂ ಆರ್ ಗೆ ಕೂಡ ಇರ್ಬೋದು. ಓಕೆನಾ? ಆದ್ರೆ ಇದು ಕಾಂಗ್ರುಯೆಂಟ್ ಅಲ್ಲ, ಕಾಂಗ್ರುಯೆಂಟ್ ಅಲ್ಲ, ಆದ್ರೆ ಇದು ಸಿಮಿಲರ್. ಸಿಮಿಲರ್ ಯಾವ ತರ ಇರತ್ತೆ? ಆಂಗಲ್ಸ್ ಅಲ್ಲಿ ಸಿಮಿಲಾರಿಟೀಸ್ ಬರುತ್ತೆ, ಆಂಗಲ್ಸ್ ಸೇಮ್ ಇರುತ್ತೆ, ಆದ್ರೆ ಸೈಡ್ಸ್ ಬರತ್ತಲ್ಲ, ಎ ಬಿ ಬೈ ಪಿ ಕ್ಯೂ, ಈ ರೇಷಿಯೋ ಏನಿರುತ್ತೆ, ಇದು ರೇಷಿಯೋ ಸೇಮ್ ಇರುತ್ತೆ, ಅದಕ್ಕೆ ನಾವು ಸಿಮಿಲರ್ ಫಿಗರ್ಸ್ ಅಂತ ಹೇಳ್ತೀವಿ. ಈಗ ಎ ಬಿ 2 ಸೆಂಟಿಮೀಟರ್ ಇದ್ರೆ ಇದು 4 ಸೆಂಟಿಮೀಟರ್ ಇರ್ಬೋದು, ಇದು 2.5 ಇದ್ರೆ ಇದು 5 ಇರ್ಬೋದು, ಆತರ ಡಬಲ್ ಇರ್ಬೋದು, ತ್ರಿಬಲ್ ಇರ್ಬೋದು, 10 ಪಟ್ಟು ದೊಡ್ಡ ಇರ್ಬೋದು, ಎಷ್ಟಾದ್ರೂ ಇರ್ಬೋದು. ನಾನು ಹೇಳ್ತಿರೋದು ಇದು 4 ಆದ್ರೆ ಇದು 8 ಇರ್ಬೋದು, ಇದು 3 ಇದ್ರೆ ಇದು 6 ಇರ್ಬೋದು, ಈ ತರ. ಇದು ಸಿಮಿಲರ್ ಫಿಗರ್ಸ್, ಇದು ಕಾಂಗ್ರುಯೆನ್ಸ್ ಅಲ್ಲ, ಸಿಮಿಲರ್ ಫಿಗರ್ಸ್. ಇಲ್ಲಿ ಆಂಗಲ್ಸ್ ಸೇಮ್ ಇರೋ ಚಾನ್ಸಸ್ ಬರುತ್ತೆ. ಓಕೆನಾ? So 2 polygons of same number of sides are similar. If their corresponding angles are equal, their corresponding sides are in same proportion. ನಾ ಹೇಳ್ದಂಗೆ AB AD by PS. ನಾವು ಒಂದು ರೆಫರೆನ್ಸ್ ಅಂತ ತಗೊಂಡ್ರೆ ನ್ಯೂಮರೇಟರ್ ಅಲ್ಲಿ ಆ ರೆಫರೆನ್ಸ್ ಇಮೇಜ್ ದೇ ನೇಮಿಂಗ್ಸ್ ಇರಬೇಕು, ರೆಫರೆನ್ಸ್ ಚೇಂಜ್ ಆಗೋ ಹಾಗಿಲ್ಲ. ನೆಕ್ಸ್ಟ್ ಬಿ ಸಿ ಬೈ ಕ್ಯೂ ಆರ್, ಡಿ ಸಿ ಬೈ ಎಸ್ ಆರ್. ಸೊ ಇದ್ರ ಪ್ರೊಪೋರ್ಷನ್ಸ್ ರೇಷಿಯೋ ಇದೆಯಲ್ಲ, ರೇಷಿಯೋ ಯಾವತ್ತು ಫ್ರಾಕ್ಷನ್ ಅಲ್ಲಿ ನಾವು ಹೇಳ್ತೀವಿ. ಎ ಬೈ ಬಿ ಫಾರ್ಮಲ್ ಹೇಳಿದ್ರೆ ಅದನ್ನ ರೇಷಿಯೋ ಅಂತ ಹೇಳೋದು, ಓಕೆನಾ? ಅಥವಾ ಪ್ರೊಪೋರ್ಷನ್ ಅಂತ ಹೇಳ್ತೀವಿ. ಒಂದ್ ಅಂಶ ತಗೊಂಡು ಇನ್ನೊಂದು ಅಂಶಕ್ಕೆ ನಾವು ಅದನ್ನ ರಿಲೇಟ್ ಮಾಡ್ತಾ ಇದೀವಿ ಅಂದ್ರೆ, ಒಂದ್ ಅಂಶದಿಂದ ಇನ್ನೊಂದು ಅಂಶ ಎಷ್ಟು ಪಟ್ಟು ಜಾಸ್ತಿ ಇದೆ ಅನ್ನೋದನ್ನ ಹೇಳ್ತೀವಿ, ಅದನ್ನ ಪ್ರೊಪೋರ್ಷನ್ ಅಥವಾ ರೇಷಿಯೋ ಅಂತ ಹೇಳ್ತೀವಿ. ಸೊ 2 polygons of same number of sides are similar if their corresponding angles are equal. ಇಲ್ಲಿ ಈ ಆಂಗಲ್ ಎ ಮತ್ತೆ ಆಂಗಲ್ ಪಿ, ಬಿ, ಕ್ಯೂ ಇದೆಲ್ಲ ಸೇಮ್ ಇರೋ ಸಾಧ್ಯತೆಗಳು ಜಾಸ್ತಿ. ಓಕೆನಾ? ಇದು ಸೊ ಇದು ಸೇಮ್ ಇರುತ್ತೆ, ಆದ್ರೆ ಅದ್ರ ಸೈಜ್ ಇರತ್ತಲ್ಲ, ಒಂದು ಚಿಕ್ಕದಿರುತ್ತೆ, ಒಂದು ಅದ್ರ ಡಬಲ್ ಸೈಜ್, ಇಲ್ಲ ಒಂದಾದ್ರ 4 ಪಟ್ಟು ಜಾಸ್ತಿ, ಒಂದು 10 ಪಟ್ಟು ಜಾಸ್ತಿ, 20 ಪಟ್ಟು ಜಾಸ್ತಿ, ಈ ತರ ಇರುತ್ತೆ. ಆದ್ರೆ ಆಂಗಲ್ ಸೇಮ್ ಇರುತ್ತೆ, ಲೆಂತ್ ಸೇಮ್ ಇರಲ್ಲ.
ಅದಕ್ಕೆ ನಾವು ಸಿಮಿಲರ್ ಫಿಗರ್ಸ್ ಅಂತ ಹೇಳ್ತೀವಿ. ಓಕೆನಾ? ಸಿಮಿಲರ್ ಫಿಗರ್ಸ್ ಅಂದ್ರೆ ಏನು ಅಂತ ಅರ್ಥ ಆಯ್ತಾ? ಯಾಕೆ ಸ್ಟ್ರೆಸ್ ಮಾಡಿ ಮತ್ತೆ ಸಿಮಿಲರ್ ಫಿಗರ್ಸ್ ಅಂತ ಹೇಳ್ತಿದೀನಿ ಅಂದ್ರೆ, ನಾವು ಈ ಚಾಪ್ಟರ್ ಅಲ್ಲಿ ಥ್ರೂ ಔಟ್ ಸಿಮಿಲಾರಿಟೀಸ್ ಬಗ್ಗೆನೆ ಮಾತಾಡ್ತಾ ಇರ್ತೀವಿ. ಕಾಂಗ್ರಿಯನ್ಸಿ ಮತ್ತೆ ಸಿಮಿಲಾರಿಟೀಸ್ ಮಧ್ಯೆ ಜಗಳ ಆಗ್ತಾ ಇರುತ್ತೆ ನಮ್ಮ ಈ ಚಾಪ್ಟರ್ ಫುಲ್. ಹಾಗಾಗಿ ನಾವು ಇದ್ರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸ್ಕೊಳ್ಳೋಣ, ಕನ್ಫ್ಯೂಷನ್ ಮಾಡ್ಕೊಳ್ಳೋದು ಬೇಡ. ಅರ್ಥ ಆಗಿದ್ಯಾ? ಓಕೆ, ಇಲ್ಲಿ ನೋಡಿ, ಎರಡು ಸಿಮಿಲರ್ ಫಿಗರ್ಸ್ ನ ತೋರಿಸಿದ್ದೀನಿ. AD by PS. AD is 2.1, ಇದು 4.2, ಅಂದ್ರೆ 1/2 ಇದೆ. ನೆಕ್ಸ್ಟ್ AB by PQ. AB 1.5 ಸೆಂಟಿಮೀಟರ್ ಇದೆ, PQ 3 ಇದೆ, ಅದು ಮತ್ತೆ 1/2. DC by SR. DC is 2.4, SR is 4.8, ಮತ್ತೆ 1/2. BC by QR. 2.5 ಇದೆ, 5 ಇದೆ, ಮತ್ತೆ 1/2. ಇದು ಹೇಗೆ 1/2 ಬರ್ತಾ ಇದೆ? 2.1 2.2 ಹೀಗೆ 1.5 1.5 ಅಂದ್ರೆ 3 ಆಗುತ್ತೆ. 2.4 ಪ್ಲಸ್ 2.4 ಅಂದ್ರೆ 4.8. ಸೊ 1s are 2s are ಹೀಗೆ. ಹಾಗಾಗಿ ನಾನು ಡೈರೆಕ್ಟ್ ಆಗಿ ಬರ್ದೆ. ಸೊ ಇದೆಲ್ಲದರ ಪ್ರಪೋರ್ಷನ್ ಸೇಮ್ ಇದೆ, ಹಾಫ್ 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 ಹಾಫ್. ಹೌದಾ? ಸೊ ಫಸ್ಟ್ ಫಿಗರ್ ನಾನು ಯಾಕೆ QR/, ಯು ಶುಡ್ ನಾಟ್ ರೈಟ್ QR/BC. ಒಂದು ರಾಂಗ್ ಬರ್ದ್ರೆ ಏನಾಗತ್ತೆ ಅಂದ್ರೆ ಇದು 5/2.5 ಆಗತ್ತೆ, ಅಂದ್ರೆ ಇದು 2 ಆಗತ್ತೆ. ಸೊ ಇದು ಈಕ್ವಲ್ ಅಲ್ಲ. ಹಾಗಾಗಿರೋದ್ರಿಂದ ಒಂದು ಫಿಗರ್ ತಗೊಂಡ್ರೆ ಅದನ್ನ ಆ ವ್ಯಾಲ್ಯೂಸ್ ನ ನ್ಯೂಮರೇಟರ್ ಅಲ್ಲಿ ತಗೊಂಡ್ರೆ ಯಾವತ್ತು ಸೇಮ್ ಫಾಲೋ ಮಾಡ್ಬೇಕು. ಅಂಡ್ ಇದ್ರಲ್ಲಿ ಇನ್ನೊಂದು ಫೈಂಡ್ ಔಟ್ ಮಾಡ್ಬೋದು, ಏನು? ಆಂಗಲ್ A is equal to angle P, which is 105 degree. Next, angle B is equal to angle Q. ಏನಿದೆ? 100 degrees ಇದೆ. Angle C is equal to angle R. 70 degrees ಅಲ್ಲಿದೆ. Angle D is equal to angle S. 85 degrees ಅಲ್ಲಿದೆ. So this angles are same, and here it is similar. Proportions or similar ratios. ಇದಕ್ಕೆ ratios ಅಂತಾನೂ ಕರಿತೀವಿ. Same ratios, same proportion. So that is why these are similar figures. Similar ಇದು ಟ್ರಪೇಸಿಯಂ ಅಂತ ಹೇಳ್ತೀವಿ, ಆರ್ ಸಿಮಿಲರ್ ಕ್ವಾಡ್ರಿಲ್ಯಾಟ್ರಲ್ಸ್ ಅಂತ ತಗೊಳ್ಳೋಣ ನಾವು.
ಏನಾದ್ರೂ ಡೌಟ್ಸ್ ಇದೆಯಾ? ಓಕೆ, ಈ ಡಯಾಗ್ರಾಮ್ ಅಲ್ಲಿ ನೋಡೋಣ. AD by PS ಏನಿದೆ, ADS 2.1. ಓಕೆ, ಇಲ್ಲಿ ಎಲ್ಲ ಮೆಷರ್ಮೆಂಟ್ಸ್ ಸೇಮ್ ಇದೆ, ಹಾಗಾಗಿ ನಾನು ವ್ಯಾಲ್ಯೂಸ್ ನ ಆಮೇಲೆ ಬರಿತೀನಿ. AB by PQ, BC by QR, CD by SR. ಸೊ ಇದೆಲ್ಲ ವ್ಯಾಲ್ಯೂಸ್ ಕೂಡ 2.1 by 4.2 ಇದೆ. ಅಂದ್ರೆ ವಿಚ್ ಇಸ್ ಇನ್ ದ ರೇಷಿಯೋ 1:2. 1:2 ಅಂತಾನು ಹೇಳ್ಬೋದು, 1/2 ಅಂತಾನು ಹೇಳ್ಬೋದು. ಆದ್ರೆ ಸ್ಕ್ವೇರ್ ಅಲ್ಲಿ ಆಂಗಲ್ ಎ, ಆಂಗಲ್ ಬಿ, ಆಂಗಲ್ ಸಿ, ಆಂಗಲ್ ಡಿ ಇದು 90 ಡಿಗ್ರಿ ಇದೆ ಸ್ಕ್ವೇರ್ ಅಲ್ಲಿ. ಬಟ್ PQRS ಆಂಗಲ್ 90 ಡಿಗ್ರಿ ಇಲ್ಲ. ನಿಮ್ಗೆ ಇಲ್ಲಿ 90 ಡಿಗ್ರಿ ಕಾಣಿಸುತ್ತಾ? ಯು ಡೋಂಟ್ ಫೀಲ್ ಇಟ್ ಆಸ್ 90 ಡಿಗ್ರಿ. ಗ್ರಾಂಬಸ್ ಎಲ್ಲ ಆಗಿದ್ರೆ ಆಫ್ ಸೇಮ್ ಲೆಂತ್, ದೆನ್ ಆಂಗಲ್ ಪಿ ಇಸ್ ನಾಟ್ ಈಕ್ವಲ್ ಟು 90 ಡಿಗ್ರಿ. ಹಾಗಾಗಿ ಇದು ಸಿಮಿಲರ್ ಅಲ್ಲ. ದೇ ಆರ್ ನಾಟ್ ಸಿಮಿಲರ್ ಫಿಗರ್. ಗೊತ್ತಾಯ್ತಾ? ಸೊ ದೀಸ್ ಟು ಫಿಗರ್ಸ್ ಆರ್ ನಾಟ್ ಸಿಮಿಲರ್. ಯಾಕೆ? angles are different. Angles are different. ಇದು 90 ಡಿಗ್ರಿ ಇದೆ, ಸ್ಕ್ವೇರ್ ಥರನೇ ಇದೆ, ಬಟ್ ಇದು ಸ್ಕ್ವೇರ್ ಥರ ಇಲ್ಲ. ಆಂಗಲ್ಸ್ ಆರ್ ಡಿಫರೆಂಟ್. ಆ ರೀಸನ್ಗೆ ವಿ ಆರ್ ಸೇಯಿಂಗ್ ದೀಸ್ ಟು ಫಿಗರ್ಸ್ ಆರ್ ನಾಟ್ ಸಿಮಿಲರ್ ಅಂತ. ಸೊ ಸಿಮಿಲರ್ ಫಿಗರ್ಸ್ ಮತ್ತೆ ಸಿಮಿಲರ್ ಅಲ್ಲದೆ ಇರೋ ಫಿಗರ್ಸ್ ಮಧ್ಯ ಇರೋ ಮೀನಿಂಗ್ ಆರ್ ಎಕ್ಸಾಕ್ಟ್ ಡೆಫಿನೇಷನ್ ನಿಮ್ಗೆ ಗೊತ್ತಾಗಿದೆ ಅಂತ ಅನ್ಕೊಳ್ತೀನಿ. ಸೊ ಕಾಂಗ್ರಿಯನ್ಸ್, ಸಿಮಿಲಾರಿಟಿ, ದೇರ್ ಇಸ್ ಅ ಡಿಫರೆನ್ಸ್. ಕಾಂಗ್ರಿಯನ್ಸ್ ಅಲ್ಲಿ ಆಂಗಲ್ಸ್ ವಿತ್ ರೆಸ್ಪೆಕ್ಟ್ ಟು ಸೈಡ್ಸ್ ಸೇಮ್ ಇರುತ್ತೆ, ಹಾಗಂತ ಸಿಮಿಲಾರಿಟೀಸ್ ಅಲ್ಲಿ ಆಂಗಲ್ಸ್ ಸೇಮ್ ಇರುತ್ತೆ, ಸೈಡ್ಸ್ ಅಲ್ಲಿ ಪ್ರಪೋರ್ಷನ್ ವೈಸ್ ರೇಷಿಯೋಸ್ ಸೇಮ್ ಇರುತ್ತೆ. ಓಕೆನಾ? ಮತ್ತಷ್ಟು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಅಲ್ಲಿ ತನಕ ಈಗ ಹೇಳಿರೋ ಪಾಯಿಂಟ್ಸ್ ನ ಸ್ವಲ್ಪ ಮತ್ತೆ ಮತ್ತೆ ನೋಡ್ಕೊಂಡು ಫರ್ಮ್ ಆಗಿ ಅಥವಾ ಸ್ವಲ್ಪ ಸರಿಯಾಗಿ ಅಭ್ಯಾಸ ಮಾಡಿ ನೆಕ್ಸ್ಟ್ ಪ್ರಾಬ್ಲಮ್ಸ್ ಅಥವಾ ಕ್ವಶನ್ಸ್ ಏನೇ ಸಾಲ್ವ್ ಮಾಡೋದು, ಥಿಯರಮ್ಸ್ ಏನೇ ಸಾಲ್ವ್ ಮಾಡೋದಿದ್ರು ಸುಲಭ ಆಗತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ. ಧನ್ಯವಾದಗಳು.